ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ದೀಪಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪಾಲಕ್ ಪಲಾವ್ ಮಾಡಲು ಬೇಕಾದಂತಹ ಇಂಗ್ರೀಡಿಯೆಂಟ್ಸ್: ಪಾಲಕ್, ಜೀರಿಗೆ, ಅರಿಶಿನ, ಸಾಸಿವೆ, ಕಡಲೆಬೇಳೆ, ಅವರೆಕಾಳು, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಟೊಮೊಟೊ, ನವಿಲುಕೋಸು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 5ರಿಂದ 6, ಈರುಳ್ಳಿ, ಚಕ್ಕೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ. ಒಂದು ಮಿಕ್ಸಿ ಬೌಲಿಗೆ ಕೊತ್ತಂಬರಿ ಸ್ವಲ್ಪ ಶುಂಠಿ, 5ರಿಂದ 6 ಬೆಳ್ಳುಳ್ಳಿ, 7ರಿಂದ 8 ಹಸಿರು ಮೆಣಸಿನ್ಕಾಯಿ. ತುಂಬ ಖಾರ ಆಗಿರೋವಂಥ ಮೆಣಸಿನ್ಕಾಯಿ ಆದರೆ 4ರಿಂದ 5 ಸಾಕು. ಖಾರ ಇಲ್ಲದೆ ಇರೋವಂಥ ಮೆಣಸಿನ್ಕಾಯಿ ಆದರೆ 7ರಿಂದ 8 ಹಾಕೋಬೋದು. ಆಮೇಲೆ ಪಾಲಕ್ ಸೊಪ್ಪನ್ನ ಇಲ್ಲಿ ತೊಳೆದಿಟ್ಕೊಂಡಿರೋವಂಥ ಪಾಲಕ್ ಸೊಪ್ಪು, ಇದು 1 ಕಟ್ಟು ಪಾಲಕ್ ಸೊಪ್ಪು. ಸ್ವಲ್ಪ ಇಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀವಿ. ಪ್ರತಿನಿತ್ಯ ಪಾಲಕ್ ಸೇವನೆ ಮಾಡೋದ್ರಿಂದ ರಕ್ತ ಜಾಸ್ತಿ ಆಗುತ್ತದೆ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವು, ಚಕ್ಕೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್, ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಂಡು 1-2 ನಿಮಿಷಗಳ ಕಾಲ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸ್ಕೊಂಡ ನಂತರ ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಅವರೆಕಾಳು, ಕಟ್ ಮಾಡಿಕೊಂಡಿರುವಂತಹ ತರಕಾರಿ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಆಲೂಗೆಡ್ಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ರುಬ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಹಾಕಿ 2-3 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ 2 ಕಪ್ ಅಕ್ಕಿನ ಹಾಕ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ನೀರಲ್ಲಿ ಹಾಕ್ಕೋಬೇಕು. ಪಾಲಕ್ ಸೊಪ್ಪನ್ನು ಸೇವಿಸೋದ್ರಿಂದ BP ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಸಾಕಷ್ಟು ಇದೆ. ಪಾಲಕ್ ಸೊಪ್ಪು ಪ್ರತಿನಿತ್ಯ ಸೇವಿಸೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. 1-2-3 ಸತಿ ಗೂರಾಡ್ಕೋಬೇಕು. ಗೂರಾಡ್ಕೊಂಡ ನಂತರ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕಬೇಕು. ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು 2 ಸಲ ಗೂರಾಡ್ಕೊಂಡು ಸ್ವಲ್ಪ ಕುದಿ ಬರಲಿಕ್ಕೆ ಅಂತ ಬಿಡ್ತೀನಿ. ಕುದಿ ಒಂದು ಸ್ವಲ್ಪ ಬಂದ ನಂತರ ಈ ನಿಡ್ಡನ್ನು ಕ್ಲೋಸ್ ಮಾಡಿ
2 ವಿಷಲ್ ಕೂಗಿಸ್ಕೊತಾ ಇರ್ತೀನಿ. 2 ವಿಷಲ್ ಕೂಗಿದ ನಂತರ ಓಪನ್ ಮಾಡಿ ಎಲ್ಲ ನೀಟಾಗಿ ಗೂರಾಡ್ಕೊತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಪಾಲಕ್ ಪಲಾವ್. ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿದರೆ ಪಾಲಕ್ ಪಲಾವ್ ರೆಡಿ. ಹಾಗೆ ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.